బళ్ళారి డీఐజీ కార్యాలయంలో ఏర్పాటు చేసిన విలేకరుల సమావేశంలో మాట్లాడుతున్న బళ్ళారి జోన్ డీఐజీ డాక్టర్ పిఎస్ హర్ష మాట్లాడుతూ పోలీసుల సమాచారం ప్రకారం 2010 నుంచి 2025 వరకు వివిధ పోలీస్ స్టేషన్లలో డోలాపై మొత్తం 21 కేసులు నమోదయ్యాయి. ముఖ్యంగా గంజాయి అక్రమ రవాణా విక్రయాలకు సంబంధించిన కేసులు ఎక్కువగా ఉన్నట్లు తెలుస్తోంది. ఇంతకు ముందు కూడా పలుమార్లు అరెస్ట్ అయిన డోలా బెయిలుపై బయటకు వచ్చి తిరిగి అదే నేరాలకు పాల్పడినట్లు అధికారులు వెల్లడించారు. వరుస కేసులు నమోదవడంతో ఈ నెలలో అతనిపై ప్రివెంటివ్ డెటెన్షన్ చట్టం కింద చర్యలు ప్రారంభించినట్లు తెలిపారు. యువతను లక్ష్యంగా చేసుకుని మాదక ద్రవ్యాల విక్రయం చేస్తున్నట్లు ఆరోపణలు రావడంతో పోలీసులు ప్రత్యేక నిఘా ఏర్పాటు చేసి చివరకు అరెస్ట్ చేసినట్లు తెలిపారు. డ్రగ్స్ పై ఎలాంటి రాజీ ఉండదని, అక్రమ రవాణా విక్రయాలపై కఠిన చర్యలు కొనసాగుతాయని స్పష్టం చేశారు. ಆ ಹಿನ್ನೆಲೆಯಲ್ಲಿ ನಾವು ಕಾನೂನಿನ ತಜ್ಞರ ಒಂದು ಸಹಾಯದಿಂದ ಕಾನೂನಿನ ಅಡಿಯಲ್ಲಿ ನಮಗೆ ಏನು ಆಪ್ಷನ್ಸ್ ಇದೆ, ಇದನ್ನ ಒಂದು ವಾರ್ ಫುಟಿಂಗ್ ಅಲ್ಲಿ ನಾವು ನಿಲ್ಲಿಸಬೇಕು. ಈ ರೀತಿಯ ಸಾಮಾಜಿಕ ಪಿಡುಗು ಇದನ್ನ ನಾವು ಬಹಳ ಫರ್ಮ್ ಆದ ಕಾನೂನಾತ್ಮಕ ಕ್ರಿಯೆಗಳನ್ನ ನಾವು ಮಾಡಬೇಕು ಅಂತ ಯೋಚನೆ ಮಾಡಿದಾಗ ನಮಗೆ ಪ್ರಿವೆನ್ಷನ್ ಆಫ್ ಇಲ್ಲಿಸಿಟ್ ಟ್ರಾಫಿಕ್ ಆಫ್ ನಾರ್ಕೋಟಿಕ್ ಡ್ರಗ್ ಅಂಡ್ ಸೈಕೋಟ್ರೋಪಿಕ್ ಸಬ್ಸ್ಟೆನ್ಸಸ್ 1988ರ ಕಾಯ್ದೆ, ಇದು ತದನಂತರ ಅಮೆಂಡು ಆಗಿರೋ ಕಾಯ್ದೆ. ಇದರಲ್ಲಿ ಒಂದು ಪ್ರಿವೆಂಟಿವ್ ಡಿಟೆನ್ಷನ್ಗೆ ಇದೊಂದು ಅರ್ಹ ಪ್ರಪೋಸಲ್ ಅಂತ ನಮಗೆ ಬಹಳ ಸ್ಪಷ್ಟವಾಗಿ ಗೊತ್ತಾಯಿತು. ಅದೇ ನಿಟ್ಟಿನಲ್ಲಿ ನಮ್ಮ SP ಬಳ್ಳಾರಿಯವರು ಒಂದು ಬಹಳ ಸುದೀರ್ಘವಾದ ದಾಖಲಾತಿಗಳನ್ನ ಬಹಳ ಸಮಯೋಚಿತವಾಗಿ ಎಲ್ಲ ಮಾನ್ಯ ನ್ಯಾಯಾಲಯಗಳ ಆರ್ಡರ್ಗಳು, FIRಗಳಿಂದ ಹಿಡಿದು ಇದುವರೆಗೂ ಆಗಿರೋ ಎಲ್ಲ ನ್ಯಾಯಾಲಯದ ಪ್ರಕ್ರಿಯೆಗಳು, ಎಷ್ಟು ಕೇಸ್ನಲ್ಲಿ ವಾರಂಟ್ಗಳಿದೆ, ಯಾವ್ಯಾವುದು ಯಾವ ಹಂತದಲ್ಲಿದೆ, ಇದನ್ನೆಲ್ಲ ಪರಾಮರ್ಶಿಸಿ ಒಂದು ವಿವರವಾದ ಒಂದು ರೆಕಮೆಂಡಿಂಗ್ ಪ್ರಪೋಸಲ್ನ ನಮಗೆ ಸಬ್ಮಿಟ್ ಮಾಡಿದ್ರು. ಆ ರೆಕಮೆಂಡಿಂಗ್ ಪ್ರಪೋಸಲ್ನ ನಾವು ಬಹಳ ವಿವರವಾಗಿ ಪರಾಮರ್ಶಿಸಿ ಒಂದು ಇಂಡಿಪೆಂಡೆಂಟ್ ಅಸೆಸ್ಮೆಂಟ್ ಮಾಡಿ ಅಪ್ಲಿಕೇಶನ್ ಆಫ್ ಸ್ಟಾರ್ಟ್ ಮಾಡಿ ನೋಡಿದಾಗ ನಮಗೆ ಕಂಡು ಬಂದ ಅಂಶ ಏನಂದ್ರೆ, ಈ ವ್ಯಕ್ತಿ ದೌಲಾ ಅಲಿಯಾಸ್ ಮಹಬೂಬ್ ದೌಲಾ, ಈ ವ್ಯಕ್ತಿಯ ಮೇಲೆ 21 ಕ್ರಿಮಿನಲ್ ಪ್ರಕರಣಗಳು ದಾಖಲಾಗಿರ್ತದೆ. ಬೇರೆ ಬೇರೆ ಠಾಣೆಗಳಲ್ಲಿ 21 ಕ್ರಿಮಿನಲ್ ಪ್ರಕರಣ ದಾಖಲಾಗಿರ್ತದೆ. ಅದರಲ್ಲಿ 12 ಪ್ರಕರಣಗಳು ಇನ್ನೂ ಪೆಂಡಿಂಗ್ ಟ್ರಯಲ್, ಮಾನ್ಯ ನ್ಯಾಯಾಲಯಗಳಲ್ಲಿ ಪ್ರಕರಣ ವಿಚಾರಣೆಗೆ ಬಾಕಿ ಇರ್ತದೆ. ಈ ರೀತಿಯ ಒಂದು ಅಂಶ ಗಮನಕ್ಕೆ ಬಂದು ಇದು ಒಂದು ಕಂಟಿನ್ಯೂಟಿ ಆಫ್ ಅಫೆನ್ಸ್, ಇದನ್ನ ನಾವು ಬ್ರೇಕ್ ಮಾಡಲಿಲ್ಲ, ನಾವು ಕಾನೂನಾತ್ಮಕ ಒಂದು ಕ್ರಮ ನಾವು ಮಾಡಲಿಲ್ಲ ಅಂದ್ರೆ ಪ್ರತಿನಿತ್ಯ ಸಾವಿರಾರು ಜನ ಈ ಮಾದಕ ದ್ರವ್ಯದ ವ್ಯಸನಿಗಳಾಗಿ ಅವರ ಅಮೂಲ್ಯವಾದ ಜೀವನಗಳನ್ನ ಹಾಳು ಮಾಡ್ಕೊಳ್ತಿರೋದು ಕಂಡು ಬಂದು ನಾವು ಕಾನೂನಿನಡಿಯಲ್ಲಿ ಪ್ರಿವೆಂಟಿವ್ ಡಿಟೆನ್ಷನ್ ಏನು ಇದರಲ್ಲಿ ಸೆಕ್ಷನ್ 3(1) ವಲಯದ ರೇಂಜ್ IGP ಅವರಿಗೆ ಪ್ರದತ್ತವಾಗಿರುವ ಅಧಿಕಾರನ ನಾವು ಚಲಾಯಿಸಿ ಈತನನ್ನ ಪ್ರಿವೆಂಟಿವ್ ಡಿಟೆನ್ಷನ್ಗೆ ಆರ್ಡರ್ ಮಾಡೋದು ಒಂದೇ ನಮಗೆ ಸೂಕ್ತ ಉಪಾಯ ಅಂತ ಕಾನೂನಾತ್ಮಕವಾಗಿ ನಮಗೆ ಸ್ಪಷ್ಟವಾಗಿ ತಿಳಿದ ಮೇಲೆ ಆಫ್ಟರ್ ಥರೋ ಅಸೆಸ್ಮೆಂಟ್ ಅಂಡ್ ಡ್ಯೂ ಅಪ್ಲಿಕೇಶನ್ ಆಫ್ ಥಾಟ್ ನಾವು 12 ಫೆಬ್ರವರಿ 2026